ಶನಿ ಮಹಾತ್ಮನ ಕತೆ, ಕರ್ಮದ ಫಲ ಮತ್ತು ಶನಿದೇವರ ಅನುಗ್ರಹ. ಓಂ ಶ್ರೀ ಶನೈಶ್ಚರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರಾಂ ಸಾ ಶನೈಶ್ಚರಾಯ ನಮಃ. ನಮಸ್ಕಾರ. ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿರುವಾಗ ಏಕಾಏಕಿ ಸಮಸ್ಯೆಗಳು ಎದುರಾಗುತ್ತವೆ. ಹಣದ ತೊಂದರೆ, ಉದ್ಯೋಗದಲ್ಲಿ ಅಡೆತಡೆ, ಕುಟುಂಬದಲ್ಲಿ ಕಲಹ, ಆರೋಗ್ಯದ ಸಮಸ್ಯೆಗಳು, ಮಾಡಿದ ಕೆಲಸಗಳಲ್ಲಿ ವಿಳಂಬ. ಆಗ ಕೆಲವರು ಒಂದೇ ಮಾತನ್ನು ಹೇಳುತ್ತಾರೆ: ನನ್ನ ಮೇಲೆ ಶನಿದೇವರ ದೃಷ್ಟಿ ಬಿದ್ದಿದೆ. ಆದರೆ ನಿಜವಾಗಿಯೂ ಶನಿದೇವರು ಮನುಷ್ಯರಿಗೆ ಕೆಟ್ಟದ್ದನ್ನು ಮಾಡುವ ದೇವರೇ? ಇಲ್ಲ. ಶನಿದೇವರು ಕರ್ಮದ ನ್ಯಾಯಾಧೀಶರು. ನಾವು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ನಮಗೆ ತಿಳಿಸುವ ದೇವರು ಶನಿ ಮಹಾತ್ಮ. ಇಂದು ನಾವು ಕೇಳಲಿರುವ ಕತೆ ಕೇವಲ ಶನಿದೇವರ ಕಥೆಯಲ್ಲ. ಇದು ಕರ್ಮದ ಶಕ್ತಿ, ಅಹಂಕಾರದ ಪರಿಣಾಮ, ಭಕ್ತಿಯ ಮಹತ್ವ ಮತ್ತು ಶನಿದೇವರ ಅನುಗ್ರಹದ ಕಥೆ. ಶನಿದೇವರ ಜನನ. ಪುರಾಣಗಳ ಪ್ರಕಾರ ಸೂರ್ಯದೇವರು ಮತ್ತು ಸಂಜ್ಞಾದೇವಿಯ ಪುತ್ರನಾಗಿ ಶನಿದೇವರು ಅವತರಿಸಿದರು. ಸಂಜ್ಞಾದೇವಿಗೆ ಸೂರ್ಯದೇವರ ತೀವ್ರವಾದ ತೇಜಸ್ಸನ್ನು ಸಹಿಸಲು ಕಷ್ಟವಾಗುತ್ತಿತ್ತು. ಆದ್ದರಿಂದ ಅವರು ತಮ್ಮ ಛಾಯೆಯನ್ನು ಸೂರ್ಯದೇವರ ಸೇವೆಯಲ್ಲಿ ಇರಿಸಿ ತಪಸ್ಸಿಗಾಗಿ ತೆರಳಿದರು. ಆ ಛಾಯಾದೇವಿಯಿಂದ ಜನಿಸಿದ ಪುತ್ರನೇ ಶನೈಶ್ಚರ ದೇವರು. ಶನಿದೇವರು ತಾಯಿಯ ಗರ್ಭದಲ್ಲಿದ್ದಾಗ ಛಾಯಾದೇವಿ ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಿದ್ದಳು. ಅದರ ಪರಿಣಾಮವಾಗಿ ಶನಿದೇವರು ಜನಿಸಿದಾಗ ಅವರಲ್ಲಿ ಶಿವಭಕ್ತಿಯೂ ನ್ಯಾಯದ ಗುಣವೂ ಅಪಾರವಾಗಿತ್ತು. ಶನಿದೇವರ ದೃಷ್ಟಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು: ಶನಿದೇವರ ದೃಷ್ಟಿ ಎಂದರೆ ಕೇವಲ ಕಷ್ಟವಲ್ಲ. ಅದು ನಮ್ಮ ಜೀವನದಲ್ಲಿ ತಪ್ಪುಗಳನ್ನು ಸರಿಪಡಿಸುವ ಒಂದು ಅವಕಾಶವೂ ಹೌದು. ಶನಿದೇವರು ಏಕೆ ಭಯ ಹುಟ್ಟಿಸುತ್ತಾರೆ? ಶನಿದೇವರನ್ನು ಜನರು ಭಯದಿಂದ ನೋಡಲು ಒಂದು ಪ್ರಮುಖ ಕಾರಣವಿದೆ. ಶನಿದೇವರು ಯಾರೇ ಆಗಿರಲಿ, ರಾಜನಾಗಲಿ, ಬಡವನಾಗಲಿ, ಶ್ರೀಮಂತನಾಗಲಿ, ಸಾಮಾನ್ಯನಾಗಲಿ, ಕರ್ಮದ ಮುಂದೆ ಎಲ್ಲರೂ ಸಮಾನರು. ನಾವು ಮಾಡಿದ ಕರ್ಮದ ಫಲದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಶನಿದೇವರು ನೀಡುತ್ತಾರೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಅನ್ಯಾಯ ಮಾಡಿದರೆ, ಇತರರಿಗೆ ನೋವು ಕೊಟ್ಟರೆ, ಮೋಸ ಮಾಡಿದರೆ, ಅಹಂಕಾರದಿಂದ ವರ್ತಿಸಿದರೆ, ಅದರ ಪರಿಣಾಮ ಒಂದು ದಿನ ಅವನ ಜೀವನದಲ್ಲೇ ಕಾಣಿಸಿಕೊಳ್ಳಬಹುದು. ಅದೇ ಶನಿದೇವರ ನ್ಯಾಯ. ರಾಜನಿಗೂ ಬಂದ ಶನಿದೇವರ ಪರೀಕ್ಷೆ. ಒಂದು ಕಾಲದಲ್ಲಿ ಅತ್ಯಂತ ಪ್ರಸಿದ್ಧನಾದ ಒಬ್ಬ ರಾಜನಿದ್ದ. ಅವನ ರಾಜ್ಯದಲ್ಲಿ ಸಂಪತ್ತು, ಅರಮನೆ, ಸೈನ್ಯ, ಅಧಿಕಾರ ಎಲ್ಲವೂ ಇತ್ತು. ರಾಜನು ತನ್ನ ಶಕ್ತಿಯ ಬಗ್ಗೆ ಬಹಳ ಹೆಮ್ಮೆಪಡುತ್ತಿದ್ದ. ಒಂದು ದಿನ ರಾಜಸಭೆಯಲ್ಲಿ ಜ್ಯೋತಿಷಿಗಳು ಶನಿಗ್ರಹದ ಸಂಚಾರದ ಬಗ್ಗೆ ಮಾತನಾಡುತ್ತಿದ್ದರು. ಅವರು ರಾಜನಿಗೆ ಹೇಳಿದರು: ಮಹಾರಾಜ, ಶನಿದೇವರ ಪ್ರಭಾವವು ನಿಮ್ಮ ಜೀವನದಲ್ಲಿ ಪರೀಕ್ಷೆಯನ್ನು ತರಬಹುದು. ರಾಜನು ನಕ್ಕ. ನಾನು ಈ ರಾಜ್ಯದ ರಾಜ. ನನ್ನ ಬಳಿ ಸಾವಿರಾರು ಸೈನಿಕರಿದ್ದಾರೆ. ಅಪಾರ ಸಂಪತ್ತಿದೆ. ಶನಿದೇವರು ನನ್ನನ್ನು ಏನು ಮಾಡಬಲ್ಲರು ಎಂದು ಅಹಂಕಾರದಿಂದ ಹೇಳಿದ. ಆ ಮಾತು ರಾಜನ ಅಹಂಕಾರವನ್ನು ತೋರಿಸಿತು. ಆದರೆ ಶನಿದೇವರಿಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷವಿಲ್ಲ. ಅವರು ಕೇವಲ ಕರ್ಮದ ಫಲವನ್ನು ನೀಡುತ್ತಾರೆ. ಕೆಲವೇ ದಿನಗಳಲ್ಲಿ ರಾಜನ ಜೀವನದಲ್ಲಿ ಬದಲಾವಣೆಗಳು ಆರಂಭವಾದವು. ಮೊದಲು ರಾಜ್ಯದಲ್ಲಿ ವ್ಯಾಪಾರ ಕುಸಿಯಿತು. ನಂತರ ಮಳೆಯ ಕೊರತೆಯಿಂದ ಬೆಳೆ ಹಾನಿಯಾಯಿತು. ರಾಜ್ಯದ ಆದಾಯ ಕಡಿಮೆಯಾಯಿತು. ಅರಮನೆಯಲ್ಲಿಯೇ ಸಮಸ್ಯೆಗಳು ಆರಂಭವಾದವು. ರಾಜನು ಚಿಂತಿತನಾದ. ಇಷ್ಟೆಲ್ಲ ಸಮಸ್ಯೆಗಳು ಏಕೆ ಬರುತ್ತಿವೆ ಎಂದು ಆತ ಯೋಚಿಸಿದ. ಆದರೆ ಅವನಿಗೆ ತನ್ನ ಹಿಂದಿನ ಅಹಂಕಾರ ನೆನಪಾಗಲಿಲ್ಲ. ಇನ್ನು ಕೆಲ ದಿನಗಳಲ್ಲಿ ರಾಜನ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಯೊಬ್ಬನು ಅವನಿಗೆ ದ್ರೋಹ ಮಾಡಿದ. ರಾಜನಿಗೆ ದೊಡ್ಡ ನಷ್ಟವಾಯಿತು. ಅಂತಿಮವಾಗಿ ರಾಜನು ತನ್ನ ರಾಜ್ಯವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದನು. ಒಮ್ಮೆ ಸಾವಿರಾರು ಜನರ ಮುಂದೆ ರಾಜನಾಗಿ ಕುಳಿತಿದ್ದ ವ್ಯಕ್ತಿ ಈಗ ಸಾಮಾನ್ಯ ಮನುಷ್ಯನಂತೆ ಜೀವನ ನಡೆಸಬೇಕಾಯಿತು. ಅವನ ಬಳಿ ಹಣವಿರಲಿಲ್ಲ, ಅಧಿಕಾರವಿರಲಿಲ್ಲ, ಅವನನ್ನು ಗೌರವಿಸುವವರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಒಂದು ಸತ್ಯ ಅರ್ಥವಾಯಿತು: ಅಧಿಕಾರ ಶಾಶ್ವತವಲ್ಲ, ಹಣ ಶಾಶ್ವತವಲ್ಲ, ಮನುಷ್ಯನೊಂದಿಗೆ ಕೊನೆಯವರೆಗೂ ಬರುವುದೇ ಅವನ ಕರ್ಮ. ರಾಜನು ಶಿವನನ್ನು ಮತ್ತು ಶನಿದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಲು ಆರಂಭಿಸಿದ. ಶನಿ ಮಹಾತ್ಮನೇ, ನಾನು ಮಾಡಿದ ತಪ್ಪುಗಳನ್ನು ನನಗೆ ತಿಳಿಯುವಂತೆ ಮಾಡು. ನನ್ನ ಅಹಂಕಾರವನ್ನು ದೂರ ಮಾಡು. ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಕೊಡು. ಅವನ ಪ್ರಾರ್ಥನೆಯಲ್ಲಿ ಅಹಂಕಾರ ಇರಲಿಲ್ಲ. ಬೆಕ್ಕಿಂತ ಭಕ್ತಿ ಹೆಚ್ಚಾಗಿತ್ತು. ಶನಿದೇವರು ಅವನ ಭಕ್ತಿಯನ್ನು ಗಮನಿಸಿದರು. ಅವನಿಗೆ ಒಂದು ಸಂದೇಶ ದೊರೆಯಿತು: ಕಷ್ಟಗಳು ನಿನ್ನನ್ನು ನಾಶ ಮಾಡಲು ಬಂದಿಲ್ಲ, ನಿನ್ನನ್ನು ಬದಲಾಯಿಸಲು ಬಂದಿವೆ. ರಾಜನು ತನ್ನ ಜೀವನವನ್ನು ಪರಿಶೀಲಿಸಿದ.
ತಾನು ಅಧಿಕಾರದಲ್ಲಿದ್ದಾಗ ಬಡವರನ್ನು ನಿರ್ಲಕ್ಷಿಸಿದ್ದನ್ನು ನೆನಪಿಸಿಕೊಂಡ. ಕೆಲವರೊಂದಿಗೆ ಅನ್ಯಾಯವಾಗಿ ವರ್ತಿಸಿದ್ದನ್ನು ನೆನಪಿಸಿಕೊಂಡ. ತನ್ನ ಅಹಂಕಾರವನ್ನು ನೆನಪಿಸಿಕೊಂಡ. ಅವನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡ. ಅಂದಿನಿಂದ ಅವನು ತನ್ನ ಜೀವನವನ್ನು ಬದಲಾಯಿಸಿದ. ಬಡವರಿಗೆ ಸಹಾಯ ಮಾಡಿದ. ಅನ್ನದಾನ ಮಾಡಿದ. ಧರ್ಮದ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದ. ಯಾರಿಗೂ ಅನ್ಯಾಯ ಮಾಡದಂತೆ ನೋಡಿಕೊಂಡ. ಕಾಲ ಕಳೆದಂತೆ ಅವನ ಜೀವನದಲ್ಲಿ ಮತ್ತೆ ಒಳ್ಳೆಯ ದಿನಗಳು ಆರಂಭವಾದವು. ಈ ಕಥೆಯ ಸಂದೇಶ ಬಹಳ ಆಳವಾದದ್ದು. ಶನಿದೇವರು ನಮ್ಮ ಶತ್ರುವಲ್ಲ. ಅವರು ನಮ್ಮ ಜೀವನದ ಕರ್ಮದ ಕನ್ನಡಿಯಂತೆ. ನಾವು ಏನು ಮಾಡುತ್ತೇವೋ ಅದನ್ನೇ ಯಾವುದೋ ರೂಪದಲ್ಲಿ ಜೀವನ ನಮಗೆ ಮರಳಿ ತೋರಿಸುತ್ತದೆ. ಒಳ್ಳೆಯ ಕರ್ಮ ಮಾಡಿದರೆ ಅದರ ಫಲವೂ ಬರುತ್ತದೆ. ಕೆಟ್ಟ ಕರ್ಮ ಮಾಡಿದರೆ ಅದರ ಪರಿಣಾಮವೂ ಎದುರಾಗಬಹುದು. ಆದರೆ ಕಷ್ಟ ಬಂದಾಗ ನಾವು ಹೆದರಬಾರದು. ಅದನ್ನು ನಮ್ಮ ಜೀವನವನ್ನು ಸರಿಪಡಿಸುವ ಅವಕಾಶವೆಂದು ನೋಡಬೇಕು. ಶನಿದೇವರು ಮತ್ತು ಹನುಮಂತನಿಗೆ ಸಂಬಂಧಿಸಿದ ಪ್ರಸಿದ್ಧ ಭಕ್ತಿಪರ ಕಥೆಯೊಂದಿದೆ. ಒಮ್ಮೆ ಶನಿದೇವರು ಹನುಮಂತನ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸಲು ಬಂದರು. ಹನುಮಂತನು ರಾಮನ ಸೇವೆಯಲ್ಲಿ ನಿರತರಾಗಿದ್ದ. ಶನಿದೇವರು ಹನುಮಂತನ ದೇಹದ ಮೇಲೆ ತಮ್ಮ ಪ್ರಭಾವ ಬೀರುವುದಾಗಿ ಹೇಳಿದರು. ಹನುಮಂತನು ವಿನಯದಿಂದ ಕೇಳಿದನು, ನಾನು ಈಗ ಶ್ರೀರಾಮನ ಸೇವೆಯಲ್ಲಿ ನಿರತನಾಗಿದ್ದೇನೆ. ಸೇವೆ ಮುಗಿದ ನಂತರ ನಿಮ್ಮ ಪರೀಕ್ಷೆಯನ್ನು ಸ್ವೀಕರಿಸುತ್ತೇನೆ. ಆದರೆ ಶನಿದೇವರು ಒಪ್ಪಲಿಲ್ಲ. ಆಗ ಹನುಮಂತನು ತನ್ನ ಸೇವೆಯನ್ನು ಮುಂದುವರಿಸಿದ. ಅಂತಿಮವಾಗಿ ಶನಿದೇವರು ಹನುಮಂತನ ಭಕ್ತಿಯನ್ನು ಕಂಡು ಸಂತೋಷಪಟ್ಟರು. ಈ ಕಾರಣದಿಂದಲೇ ಭಕ್ತಿಪರ ಸಂಪ್ರದಾಯದಲ್ಲಿ ಹನುಮಂತನ ಆರಾಧನೆಯು ಶನಿದೇವರ ಕೃಪೆಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಇದರ ಆಂತರಿಕ ಸಂದೇಶವೇನೆಂದರೆ, ಭಕ್ತಿ, ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವವನಿಗೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ. ಶನಿದೇವರ ಅನುಗ್ರಹ ಪಡೆಯಲು ದೊಡ್ಡ ದೊಡ್ಡ ಆಚರಣೆಗಳಿಗಿಂತ ಮುಖ್ಯವಾದದ್ದು ನಮ್ಮ ನಡವಳಿಕೆ. ನಾವು ಸತ್ಯವನ್ನು ಮಾತನಾಡಬೇಕು. ಬಡವರನ್ನು ಅವಮಾನಿಸಬಾರದು. ಕಾರ್ಮಿಕರನ್ನು ಗೌರವಿಸಬೇಕು. ಹಿರಿಯರನ್ನು ಗೌರವಿಸಬೇಕು. ಯಾರಿಗೂ ಅನ್ಯಾಯ ಮಾಡಬಾರದು. ಮೋಸ ಮತ್ತು ವಂಚನೆಯಿಂದ ದೂರವಿರಬೇಕು. ಸಾಧ್ಯವಾದಷ್ಟು ಅನ್ನದಾನ ಮತ್ತು ಸೇವೆ ಮಾಡಬೇಕು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳಬೇಕು. ಇವೆಲ್ಲವೂ ಧರ್ಮದ ಮಾರ್ಗದಲ್ಲಿ ನಡೆಯುವ ಜೀವನದ ಭಾಗಗಳು. ಒಬ್ಬ ವ್ಯಕ್ತಿ ತನ್ನ ಕರ್ಮದಿಂದ ತಪ್ಪಿಸಿಕೊಳ್ಳಬಹುದೇ? ಸಾಮಾನ್ಯವಾಗಿ ಅಲ್ಲ. ಆದರೆ ಮನುಷ್ಯನು ತನ್ನ ಮುಂದಿನ ಕರ್ಮವನ್ನು ಬದಲಾಯಿಸಬಹುದು. ಇಂದು ನಾವು ತಪ್ಪು ಮಾಡುತ್ತಿದ್ದರೆ ನಾಳೆಯಿಂದ ಅದನ್ನು ನಿಲ್ಲಿಸಬಹುದು. ಇಂದು ಯಾರಿಗಾದರೂ ನೋವು ಕೊಟ್ಟಿದ್ದರೆ ನಾಳೆ ಕ್ಷಮೆ ಕೇಳಬಹುದು. ಇಂದು ಅನ್ಯಾಯ ಮಾಡುತ್ತಿದ್ದರೆ ನಾಳೆ ನ್ಯಾಯದ ಮಾರ್ಗವನ್ನು ಆಯ್ಕೆ ಮಾಡಬಹುದು. ಇದೇ ಶನಿದೇವರ ಸಂದೇಶವನ್ನು ಅರ್ಥಮಾಡಿಕೊಳ್ಳುವ ಅತ್ಯಂತ ಸುಂದರ ಮಾರ್ಗ. ಶನಿದೇವರ ಭಕ್ತರು ಭಕ್ತಿಯಿಂದ ಹೀಗೆ ಪ್ರಾರ್ಥಿಸಬಹುದು: ಓಂ ಶ್ರೀ ಶನೈಶ್ಚರಾಯ ನಮಃ. ನಂತರ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ: ಶನಿದೇವನೇ, ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪುಗಳನ್ನು ಅರಿಯುವ ಜ್ಞಾನವನ್ನು ಕೊಡು. ತಪ್ಪುಗಳನ್ನು ಸರಿಪಡಿಸುವ ಶಕ್ತಿಯನ್ನು ಕೊಡು. ಧರ್ಮದ ಮಾರ್ಗದಲ್ಲಿ ನಡೆಯುವ ಬುದ್ಧಿಯನ್ನು ಕೊಡು. ನನ್ನ ಕರ್ಮವನ್ನು ಶುದ್ಧಗೊಳಿಸುವ ಸದ್ಬುದ್ಧಿಯನ್ನು ಕೊಡು. ಭಕ್ತಿಯೊಂದಿಗೆ, ಸತ್ಯನಿಷ್ಠೆಯಿಂದ ಮತ್ತು ಒಳ್ಳೆಯ ಕರ್ಮದೊಂದಿಗೆ ಜೀವನ ನಡೆಸುವುದು ಅತ್ಯಂತ ಮುಖ್ಯ. ಪ್ರಿಯ ಭಕ್ತರೇ, ಶನಿದೇವರ ಹೆಸರನ್ನು ಕೇಳಿ ಭಯಪಡುವ ಅಗತ್ಯವಿಲ್ಲ. ಶನಿದೇವರು ನ್ಯಾಯದ ದೇವರು. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಏಕೆ ನನಗೆ ಮಾತ್ರ ಎಂದು ಕೇಳುವುದಕ್ಕಿಂತ ಈ ಪರಿಸ್ಥಿತಿಯಿಂದ ನಾನು ಏನು ಕಲಿಯಬೇಕು ಎಂದು ಕೇಳಿಕೊಳ್ಳೋಣ. ನಮ್ಮ ಕರ್ಮವನ್ನು ಪರಿಶೀಲಿಸೋಣ. ತಪ್ಪುಗಳನ್ನು ಸರಿಪಡಿಸೋಣ. ಬಡವರಿಗೆ ಸಹಾಯ ಮಾಡೋಣ. ಹಿರಿಯರನ್ನು ಗೌರವಿಸೋಣ. ಸತ್ಯದ ಮಾರ್ಗದಲ್ಲಿ ನಡೆಯೋಣ. ಭಕ್ತಿಯಿಂದ ದೇವರನ್ನು ಸ್ಮರಿಸೋಣ. ಏಕೆಂದರೆ ಕರ್ಮ ನಮ್ಮನ್ನು ಪರೀಕ್ಷಿಸಬಹುದು, ಆದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಕಷ್ಟ ನಮ್ಮನ್ನು ದುರ್ಬಲಗೊಳಿಸಬಹುದು, ಆದರೆ ಭಕ್ತಿ ನಮಗೆ ಶಕ್ತಿಯನ್ನು ನೀಡುತ್ತದೆ. ಮತ್ತು ಶನಿದೇವರ ಅನುಗ್ರಹ ದೊರೆತಾಗ ಕಷ್ಟದ ನಂತರ ಬರುವ ಯಶಸ್ಸಿನ ಬೆಲೆ ನಮಗೆ ಇನ್ನಷ್ಟು ಅರ್ಥವಾಗುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮಃ. ಶನಿ ಮಹಾತ್ಮನು ಎಲ್ಲ ಭಕ್ತರಿಗೂ ಸದ್ಬುದ್ಧಿ, ಧೈರ್ಯ, ಆರೋಗ್ಯ, ಶಾಂತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಕರುಣಿಸಲಿ. ಜೈ ಶನಿ ಮಹಾತ್ಮ. ಜೈ ಶ್ರೀರಾಮ. ಜೈ ಹನುಮಂತ. ಇಂತಹ ಭಕ್ತಿಪರ ಮತ್ತು ಧಾರ್ಮಿಕ ಕಥೆಗಳನ್ನು ಕೇಳಲು ನಮ್ಮ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಶನಿದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.